ದೊಡ್ಡಪ್ಪ, ನಾನು ಚಿಕ್ಕವನಿಂದ ಅಂತ ಹೇಳ್ತಿರುವೆಯ ಬೇರೆ ಆವಿನ ಮಡಿಯು ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ಈ ಕೆಲಸದಿಂದ ಸಾಧ್ಯವಾದ ದೊಡ್ಡಪ್ಪ, ನೀನು ಚಿಕ್ಕವನು. ಆ ಜೋಡ ಚಕ್ರಗಳು ಬೀಳುವುದನ್ನು ಸಾಧ್ಯ ಇಲ್ಲ ಕುಮಾರ. ನಾವೆಲ್ಲರ ಜೀವಿಸಿದ್ದು ನೀನು ಇಂತಹ ದುಸ್ಸಹ ಕಾರ್ಯಕ್ಕೆ ಹರಿಸುವುದು ಲೋಕಾಭಿಮಾನ ಬೆಳೆಸಿದ್ದು. ನನ್ನ ಮಾತನ್ನು ಕೇಳು ಕುಮಾರ. ದೊಡ್ಡಪ್ಪ, ನಾವು ಚಿಕ್ಕವನೆಂದು ಏಕೆ ಹೇಳುತ್ತಿರುವೆಯ? ಎಳೆ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಹುದೇ? ನಿಮ್ಮ ಕಣ್ಣು ಹೊಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ಬಾಪು ಕುಮಾರ, ಬಾಪು. ಬಾಪು ಅಗ್ರಹ ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯು ವ್ಯೂಹವನ್ನು ಬೇಯಿಸುತ್ತದೆ. ಅವನು ಸೈನಿಕ ಎದುರಾಡುವುದಿರುತ್ತೆ. ಅವನು ನಿರ್ಬಂಧ ಮಾಡುವ ನಿನ್ನ ಇಚ್ಛೆಯಿಂದಾಗಲಿ ಯುದ್ಧ ರಂಗದಲ್ಲಿ ಅಭಿಮನ್ಯುವನ್ನು ಪ್ರಾಣ ಪಡೆದು ಬೆಳೆಯುವನು. ಧನಂಜಯ ಪ್ರಾಣ ಪಡೆಯುವ ಯಾವುದೇ ಕಾರಣಕ್ಕೂ ಆರು ಹೋಗಲೆಂದು ನಿನ್ನ ಕೈಯಿಟ್ಟು ಜೋಪ ಮಾಡಿದ್ದನು. ಜೈಸಿನಾಗಿ ಬಾ ಅಭಿಮನ್ಯು. ದೊಡ್ಡಪ್ಪ, ನಿಮ್ಮೆಲ್ಲ ಆಶೀರ್ವಾದವು ನನ್ನನ್ನು ವಜ್ರಕವಚವನ್ನು ಧರಿಸಿಕೊಳ್ಳುವುದು. ಪಾಂಡವರಿಗೆ ಅಪಜಯವೆಲ್ಲಿದ್ದು ದೊಡ್ಡಪ್ಪ? ಹರೇ ದೊಡ್ಡಪ್ಪ, ಹೋಗೋಣ.